ಮಂಗಳೂರಿನ ಹೊರವಲಯದ ತಲಪಾಡಿ ಸಮೀಪದ ಕೆಸಿ ರೋಡ್ ಎಂಬಲ್ಲಿ ಇರುವಂತಹ ಕೋಟೆಕ್ಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಶಾಖೆಯಲ್ಲಿ ಸುಮಾರು 15 ಕೋಟಿ ರು ಮೌಲ್ಯದ ಚಿನ್ನಾಭರಣಗಳನ್ನು ದರೋಡೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರ ಕೈವಾಡದ ಶಂಕೆಯನ್ನು ಪೊಲೀಸ್ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಜನವರಿ 17ರಂದು ಮಧ್ಯಾಹ್ನ 1 ಗಂಟೆಯಿಂದ 1:15 ತನಕದ ಸಮಯದಲ್ಲಿ ಈ ಶಾಖಾ ಕಚೇರಿಯಲ್ಲಿ ದರೋಡೆ ನಡೆದಿತ್ತು. ಅಲ್ಲಿದ್ದ 3 ಮಹಿಳಾ ಸಿಬ್ಬಂದಿಗಳು, ಬ್ಯಾಂಕಿನ ಸರಫರು ಮತ್ತು CCTV ಟೆಕ್ನಿಷಿಯನ್ ಅವರನ್ನು ಬೆದರಿಸಿ ಸ್ಟ್ರಾಂಗ್ ರೂಮ್ನಲ್ಲಿದ್ದ ಸುಮಾರು 15 ಕೋಟಿ ರು ಮೌಲ್ಯದ ಚಿನ್ನಾಭರಣಗಳನ್ನು ಗೋಣಿಯಲ್ಲಿ ಕಟ್ಟಿ ದರೋಡೆಕಾರರು ಒತ್ತೊಯ್ದಿದ್ದರು. ಸುಮಾರು 11 ಲಕ್ಷದಷ್ಟು ನಗದು ಹಣವು ಅದರಲ್ಲಿ ಸೇರಿತ್ತು. ಸಾವಕಾಶವಾಗಿಯೇ ಬ್ಯಾಂಕಿನಿಂದ ಚಿನ್ನಾಭರಣಗಳಿದ್ದ ಗೋಣಿಯನ್ನು ಹೊತ್ತುಕೊಂಡು ಬಂದಂಥ ಈ ತಂಡ ನೇರವಾಗಿ ಮಂಗಳೂರು ಕಡೆಗೆ ತೆರಳಿದೆ. ತದನಂತರ ಕೋಟೆಕ್ಕಾರು ಬೀರಿ ಜಂಕ್ಷನ್ನಲ್ಲಿ ಟರ್ನ್ ಪಡ್ಕೊಂಡು ಕೇರಳ ಕಡೆಗೆ ತಿರುಗಿದೆ. ತದನಂತರ ತಲಪಾಡಿ ಟೋಲ್ ಗೇಟ್ನಲ್ಲಿ ಟೋಲ್ ಪಾವತಿಸಿ ಕಾಸರಗೋಡು ಕಡೆಗೆ ಹೋಗಿದೆ. ಆದರೆ ಬೀರಿ ಜಂಕ್ಷನ್ನಲ್ಲಿ ಆ ಕಾರಿನಿಂದ 2 ದುಷ್ಕರ್ಮಿಗಳು ಇಳಿದಿದ್ದಾರೆ. ಅಲ್ಲಿ ಪಾರ್ಕ್ ಮಾಡಲಾಗಿದ್ದ ಇನ್ನೊಂದು ಕಾರಿನಲ್ಲಿ ಮಂಗಳೂರಿನತ್ತ ಬಂದಿದ್ದಾರೆ. ದರೋಡೆಕೋರರು ದರೋಡೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದ ಸಿಬ್ಬಂದಿಗಳ ಎಲ್ಲರ ಮೊಬೈಲ್ಗಳನ್ನು ತೆಗೆದುಕೊಂಡಿದ್ದರು. ಆ ಮೊಬೈಲ್ಗಳನ್ನು ದರೋಡೆಕೋರರು ಮಂಗಳೂರಿನ ಕದ್ರಿ ಬಳಿಯ ರಸ್ತೆ ಬದಿಯಲ್ಲಿ ಎಸೆದು ಹೋಗಿದ್ದಾರೆ. ಅದು ಪೊಲೀಸರಿಗೆ ಸಿಕ್ಕಿದೆ. ಆದರೆ ಅದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. CCTV ಫುಟೇಜ್ಗಳು ಪೊಲೀಸರಿಗೆ ಲಭ್ಯವಾಗಿದೆ. ಆದರೆ ಬ್ಯಾಂಕಿನ ಒಳಗೆ ಏನು ನಡೆದಿದೆ ಎನ್ನುವುದರ ಬಗ್ಗೆ CCTV ಫುಟೇಜ್ಗಳು ಇಲ್ಲ. ಯಾಕಂತ ಹೇಳಿದರೆ CCTV ಅಂಡರ್ ರಿಪೇರಿಯಲ್ಲಿತ್ತು. ಅದರ ಟೆಕ್ನಿಷಿಯನ್ ಬಂದು ರಿಪೇರಿ ಮಾಡ್ತಾಯಿದ್ರು. ಅವರು 16ನೇ ತಾರೀಕಿಗೆ CCTV ಹಾಳಾಗಿದೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದ್ದರು, ನೋಡಿಕೊಂಡು ಹೋಗಿದ್ದರು. 17ರ ಮಧ್ಯಾಹ್ನ 12:15 ವೇಳೆಗೆ ಅವರು ಬ್ಯಾಂಕಿಗೆ CCTV ರಿಪೇರಿಗೆ ಅಂತ ಬಂದರು. ಒಟ್ಟಾರೆ ಬ್ಯಾಂಕಿನ ಶಾಖೆಯ ಒಳಗೆ 5 CC ಕ್ಯಾಮರಾಗಳಿತ್ತು. ಅದರಲ್ಲಿ 1 ಕ್ಯಾಮರಾ ಅಂದರೆ ಸ್ಟ್ರಾಂಗ್ ರೂಮಲ್ಲಿದ್ದ ಕ್ಯಾಮರಾ ವರ್ಕ್ ಆಗ್ತಾ ಇರಲಿಲ್ಲ. ಉಳಿದ 4 ಕ್ಯಾಮರಾಗಳು ವರ್ಕ್ ಆಗ್ತಾಯಿತ್ತು. ಆದರೆ ಟೆಕ್ನಿಷಿಯನ್ ಆ ಕ್ಯಾಮರಾವನ್ನು ವರ್ಕ್ ಮಾಡುವ ಸಂದರ್ಭದಲ್ಲಿ ಇತರ 4 CC ಕ್ಯಾಮರಾಗಳ ಕನೆಕ್ಷನನ್ನು ತಪ್ಪಿಸಿದ್ದರಿಂದ ಆ 4 CC ಕ್ಯಾಮರಾಗಳಲ್ಲಿ ಯಾವುದೇ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಅದರಿಂದ ಬ್ಯಾಂಕಿನ ಒಳಗೆ ಏನು ನಡೆದಿದೆ ಎನ್ನುವುದು ಗೊತ್ತಿಲ್ಲ. ದರೋಡೆಕೋರರು ಪಿಸ್ತೂಲ್ ತೋರಿಸಿದ್ರು, ಕತ್ತಿ ತೋರಿಸಿದ್ರು ಅಂತ ಹೇಳಲಾಗ್ತಾಯಿದೆ. ಅದು ಸತ್ಯವೂ ಹೌದು. ಯಾಕಂತ ಹೇಳಿದರೆ ಅವರು ಬ್ಯಾಂಕಿನಿಂದ ಹೊರಗೆ ಬರುವಾಗ ಬೊಬ್ಬೆ ಆಗಿತ್ತು. ಅಲ್ಲೇ ಕೆಳಗೆ ಪಿಜ್ಜಾ ಹಟ್ನಲ್ಲಿ 3 ಶಾಲಾ ಬಾಲಕರು ಪಿಜ್ಜಾ ತಿಂತಿದ್ದಾಗ ಅವರು ಆ ಕಡೆಗೆ ಓಡಿ ಹೋಗಿದ್ದರು. ಅವರನ್ನು ನೋಡಿ ಆಚೆ ಹೋಗು ಅಂತೇಳಿ ಕನ್ನಡದಲ್ಲಿ ಹೇಳಿದರು. ಮತ್ತು ಅವರಿಗೆ ಕತ್ತಿ ತೋರಿಸಿದ್ದರು, ಪಿಸ್ತೂಲು ತೋರಿಸಿದ್ದರು. ಅದರಿಂದಾಗಿ ದರೋಡೆಕೋರರ ಕೈಯಲ್ಲಿ ಮಾರಕಾಸ್ತ್ರಗಳು ಇತ್ತು ಎನ್ನುವುದು ಸ್ಪಷ್ಟ ಆಗಿದೆ. ದರೋಡೆಕೋರರು ಕೇರಳ ಕಡೆಗೆ ಹೋಗಿರುವುದರಿಂದ ಆ ಪರಿಸರಕ್ಕೆ ಸಂಬಂಧಪಟ್ಟವರು ಮತ್ತು ಪರಿಚಯ ಇದ್ದವರೇ ಈ ಕೃತ್ಯ ಮಾಡಿದ್ದಾರೆ ಎನ್ನುವಂಥ ಬಲವಾದ ಸಂಶಯ ಪೊಲೀಸರನ್ನು ಕಾಡ್ತಿದೆ. ಮಂಜೇಶ್ವರ, ಉಪ್ಪಳ, ಕುಂಬಳೆ, ಕಾಸರಗೋಡು ಈ ಪ್ರದೇಶಗಳಲ್ಲಿ 10 ಹಲವು ದರೋಡೆ ನಡೆಸುವಂತಹ ತಂಡಗಳು ಇವೆ.
ಈ ತಂಡಗಳನ್ನು ಮಂಜೇಶ್ವರ ಪೊಲೀಸರಾಗಿರಲಿ, ಕುಂಬ್ಳೆ ಪೊಲೀಸರಾಗಲಿ, ಆಚೆಯಿಂದ ವಿಟ್ಲ ಪೊಲೀಸರು, ಪುತ್ತೂರು ಪೊಲೀಸರು ಎಲ್ಲರೂ ಒಂದೊಂದು ಸುತ್ತಿನ ಕಾರ್ಯಾಚರಣೆಯಲ್ಲಿ ಬಂಧಿಸಿದ್ದಾರೆ. ಜೈಲಿಗೆ ಹೋಗಿ ಬಂದವರು. ಅಂತಹ ಒಂದು ಖತರ್ನಾಕ್ ತಂಡಗಳ ಒಂದು ಒಕ್ಕೂಟ ಆ ಪರಿಸರದಲ್ಲಿ ಇದೆ. ಆ ತಂಡಕ್ಕೆ ಸಂಬಂಧಪಟ್ಟವರೇ ಈ ಕೃತ್ಯ ಮಾಡಿರಬೇಕು. ಮತ್ತು ಇವರು 2 ವಾಹನಗಳನ್ನು ಬಳಸಿಕೊಂಡಿದ್ದಾರೆ. ಒಂದು ಫೇಟ್ ಸಂಸ್ಥೆಯ ವಾಹನ, ಅದಕ್ಕೆ ಮಾರುತಿ ಸುಜುಕಿ ಕಾರಿನ ನಂಬರ್ ಪ್ಲೇಟನ್ನು ಸಿಕ್ಕಿಸಲಾಗಿತ್ತು. ನಕಲಿ ನಂಬರ್ ಪ್ಲೇಟನ್ನು ಸಿಕ್ಕಿಸಿಕೊಂಡು ಒಫೆನ್ಸ್ ಮಾಡುವಂತಹ ಕಲೆ ಆ ಭಾಗದ ಕ್ರಿಮಿನಲ್ಗಳಿಗೆ ಸಲ್ಲಿಸು. ಈ ಹಿಂದೆಯೂ ಸಹ ಆ ಭಾಗದ ಕ್ರಿಮಿನಲ್ಗಳು 10 ಹಲವು ಪ್ರಕರಣಗಳಲ್ಲಿ ಇಂಥದ್ದೇ ತಂತ್ರಗಳನ್ನು ಬಳಸಿಕೊಂಡಿದ್ದರು. ಯಾಕಂತ ಹೇಳಿದರೆ ರಸ್ತೆ ಬದಿಯಲ್ಲಿ ಇರುವಂಥ ಪೊಲೀಸರ ಸಿ ಸಿ ಕ್ಯಾಮರಾಗಳು ಮತ್ತು ಖಾಸಗಿ ಸಂಸ್ಥೆಗಳ ಸಿ ಸಿ ಕ್ಯಾಮರಾಗಳನ್ನೇ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಕೇಂದ್ರೀಕರಿಸುತ್ತಾರೆ ಅಂತ ಹೇಳಿಯೇ ಈ ದುಷ್ಕರ್ಮಿಗಳ ತಂಡ ನಕಲಿ ನಂಬರ್ ಪ್ಲೇಟ್ಗಳನ್ನು ಬಳಸ್ತಾ ಇರ್ತದೆ. ಆದ್ದರಿಂದ ಈ ಸ್ಥಳೀಯವಾಗಿ ಗೊತ್ತಿದ್ದ ತಂಡಗಳೇ ಈ ಕೃತ್ಯ ನಡೆಸಿದೆ ಎನ್ನುವುದಂತೂ ಸ್ಪಷ್ಟವಾಗಿದೆ. ಈ ದರೋಡೆ ಕೃತ್ಯದ ಮೊತ್ತ ದೊಡ್ಡದಾಗಿರ್ಬೋದು, ಆದರೆ ದರೋಡೆ ಮಾಡಿದ ತಂಡದ ಸದಸ್ಯರ ಸಂಖ್ಯೆ ಕೇವಲ 5. ಆದ್ದರಿಂದ ಈ ಕೃತ್ಯ ಸ್ಥಳೀಯವಾಗಿ ಮಾಹಿತಿಗಳನ್ನು ಸಂಗ್ರಹಿಸಿಯೇ ಮಾಡಲಾಗಿದೆ. ಮತ್ತು ಅಪರಾಧಿಗಳು ಯಾರೇ ಇದ್ದರೂ ಕೆಲವೇ ದಿನಗಳಲ್ಲಿ ಪೊಲೀಸರ ಬಲೆಗೆ ಬೀಳುವುದು ಸಹಜ. ಈಗಾಗಲೇ 2 ತನಿಖಾ ತಂಡಗಳನ್ನು ರಚಿಸಲಾಗಿದೆ. CCB ಪೊಲೀಸರ ತಂಡವು ತನಿಖೆಯಲ್ಲಿ ಕೇಂದ್ರೀಕೃತವಾಗಿದೆ. ದಕ್ಷಿಣ ವಿಭಾಗದ ACP ಧನ್ಯಾನಾಯ್ಕ್ ನೇತೃತ್ವದ ಒಂದು ತಂಡ ದರೋಡೆಕೋರರ ಪತ್ತೆಗೆ ಶ್ರಮ ವಹಿಸುತ್ತಿದೆ. ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳ ಮತ್ತೊಂದು ತಂಡ ತಾಂತ್ರಿಕ ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಮತ್ತು ಹಳೆಯ ಪ್ರಕರಣಗಳನ್ನು ಕೆದಕ್ತಾ ಇದೆ. ಯಾಕಂತ ಹೇಳಿದರೆ ಬ್ಯಾಂಕಿನಲ್ಲಿ ಕೆಲವೊಂದು ಬೆರಳಚ್ಚುಗಳು ಸಿಕ್ಕಿವೆ ಎಂದು ಹೇಳಲಾಗುತ್ತಿದೆ. ಯಾಕಂದರೆ ಬ್ಯಾಂಕಿಗೆ ಬೆರಳಚ್ಚು ತಜ್ಞರು ಬಂದಿದ್ದಾರೆ, ಶ್ವಾನದಳವನ್ನು ಕರೆಸಲಾಗಿತ್ತು, ಎಲ್ಲ ಮಾಡಿದೆ. ಕೆಲವೊಂದು ಬೆರಳಚ್ಚುಗಳು ಸಿಕ್ಕಿವೆ. ಆದ್ದರಿಂದ ಹಳೆಯ ಅಪರಾಧಿಗಳು ಈ ಕೃತ್ಯದಲ್ಲಿ ಒಳಗೊಂಡಿದ್ದರೆ ಅವರ ಗುರುತು ಪತ್ತೆಗೆ ಅದು ಸಹಾಯಕವಾಗ್ತದೆ. ಮತ್ತು ಕಾಸರಗೋಡು ಜಿಲ್ಲಾ ಪೊಲೀಸರನ್ನು ಸಹ ಮಂಗಳೂರು ಪೊಲೀಸರು ಸಂಪರ್ಕಿಸಿದ್ದಾರೆ. ಅವರಲ್ಲಿರುವಂತಹ ಮಾಹಿತಿಗಳನ್ನು ಸಹ ಕ್ರೋಢೀಕರಿಸಿದ್ದಾರೆ ಮತ್ತು ಪರಸ್ಪರ ವಿನಿಮಯ ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಯಾರ್ಯಾರು ಅಪರಾಧಿಗಳು ಯಾವ್ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಮತ್ತು ಎಂತೆಂಥ ರೀತಿಯ ಕಾರ್ಯಾಚರಣೆಗಳು ನಡೆಸ್ತಾರೆ ಎನ್ನುವುದರ ಬಗ್ಗೆ ಕೆಲವೊಂದು ಮಾಹಿತಿಗಳು ಮಂಜೇಶ್ವರ ಪೊಲೀಸರಿಗೆ, ಕುಂಬಳೆ ಪೊಲೀಸರಿಗೆ, ಆಚೆ ಬದಿಯಡ್ಕ ಪೊಲೀಸರಿಗೆ, ಕಾಸರಗೋಡು ಪೊಲೀಸರಿಗೆ ಇದೆ. ಆದ್ದರಿಂದ ಆ ಪೊಲೀಸರೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಅಪರಾಧಿಗಳನ್ನು ಪತ್ತೆ ಹಚ್ಚುವಂತಹ ಮತ್ತು ಗುರುತಿಸುವಂಥ ಕಾರ್ಯವನ್ನು ಮಾಡಲಾಗ್ತಾಯಿದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಎಷ್ಟು ಮೊತ್ತದ ಚಿನ್ನ ಕಳವಾಗಿದೆ ಅಥವಾ ದರೋಡೆಗೈಯಲ್ಪಟ್ಟಿದೆ ಎನ್ನುವುದರ ಬಗ್ಗೆ ನಿಖರವಾದ ಮಾಹಿತಿ ಸಿಕ್ಕಿಲ್ಲ. ಯಾಕಂತ ಹೇಳಿದರೆ ಕೆಲವು ವರ್ಷಗಳ ಕಾಲದ ಬ್ಯಾಂಕಿನ ಸ್ಟೇಟ್ಮೆಂಟ್ಗಳನ್ನು ನೋಡಿಕೊಂಡು ಉಳಿದ ಬಂಗಾರವನ್ನು ಲೆಕ್ಕ ಹಾಕಿಕೊಂಡು ಕಳವಾದ ಬಂಗಾರ ಎಷ್ಟು ಎನ್ನುವುದನ್ನು ತಾಳೆ ಹಾಕಬೇಕಾಗ್ತದೆ. ಸುಮಾರು 8 ಕೋಟಿಯಷ್ಟು ಮೌಲ್ಯದ ಚಿನ್ನಾಭರಣಗಳು ಬ್ಯಾಂಕಿನಲ್ಲಿ ಉಳ್ಕೊಂಡಿದೆ. ಯಾಕಂತ ಹೇಳಿದರೆ ಅದು ದರೋಡೆಕೋರರ ಕೈಗೆ ಸಿಕ್ಕಿಲ್ಲ. ಅದು ಅಲ್ಲದೆ ಅದು ಮತ್ತೊಂದು ಕಪಾಟಿನಲ್ಲಿತ್ತು. ಆ ಕಪಾಟನ್ನು ಅವರಿಗೆ ಮುರಿಲಿಕ್ಕೆ ಆಗಲಿಲ್ಲ. ಆದರೆ ಆಲ್ರೆಡಿ ಬ್ಯಾಂಕಿನ ಸರಫರು ಯಾವ ಕಪಾಟಿನ ಬೀಗ ತೆಗೆದು ಓಪನ್ ಮಾಡಿದ್ದರೋ ಆ ಕಪಾಟಿನಲ್ಲಿದ್ದಂತಹ ಚಿನ್ನಾಭರಣವನ್ನು ದೋಚಲಾಗಿದೆ ಮತ್ತು ಅದರಲ್ಲಿದ್ದ ನಗದನ್ನು ಕೊಂಡೊಯ್ಯಲಾಗಿದೆ. ಆದ್ದರಿಂದ ಅದರಲ್ಲಿ ಸುಮಾರು 15 ಕೋಟಿಯಷ್ಟು ಮೌಲ್ಯದ ಚಿನ್ನಾಭರಣಗಳು ಇದೆ ಎನ್ನುವುದು ಅಂದಾಜು.
ಮತ್ತು 11 ಲಕ್ಷದಷ್ಟು ಕ್ಯಾಶ್ ಇತ್ತು ಅಂತ ಎಂದು ಲೆಕ್ಕ ಸಿಕ್ಕಿದೆ. ಆದ್ದರಿಂದ ಒಟ್ಟಾರೆಯಾಗಿ ಇದು ಅತ್ಯಂತ ದೊಡ್ಡ ಮೊತ್ತದ ದರೋಡೆ ಪ್ರಕರಣ. ಪೊಲೀಸರು 2-3 ತಂಡಗಳನ್ನು ಮಾಡಿಕೊಂಡು ಈ ಪ್ರಕರಣದ ಬೆನ್ನಿಗೆ ಬಿದ್ದಿದ್ದಾರೆ. ಯಾಕಂತ ಹೇಳಿದರೆ, ಕೆಲವೇ ದಿನಗಳ ಹಿಂದೆ ವಿಟ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೋಳಂತೂರಿನ ನಾರ್ಸ ಎಂಬಲ್ಲಿ ಬೀಡಿ ಉದ್ಯಮಿ ಸುಲೈಮಾನ್ ಎಂಬವರ ಮನೆಗೆ ಸೊಫೆಸ್ಟಿಕೇಟೆಡ್ ಡ್ರೆಸ್ ಹಾಕಿಕೊಂಡು ಇಡಿ ಅಧಿಕಾರಿಗಳ ಹೆಸರಿನಲ್ಲಿ ಬಂದು ಹಣವನ್ನು ದೋಚಲಾಗಿತ್ತು. ಸುಮಾರು 3 ಗಂಟೆಗಳ ಕಾಲ ಆ ತಂಡ ಮನೆಯೊಳಗೆ ಇತ್ತು. ಮನೆಯವರಿಗೆ ಯಾವುದೇ ರೀತಿಯ ಸಂಶಯ ಬರಲಿಲ್ಲ. ಆ ಮನೆಯ ಒಳಗೆ ಯಾವುದೇ CC ಕ್ಯಾಮರಾವೂ ಇರಲಿಲ್ಲ. ಸುಮಾರು 30 ಲಕ್ಷ ರು ನಗದನ್ನು ಕೊಂಡೊಯ್ದಿದ್ದಾರೆ ಎಂದು ಮನೆಯವರು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಆದರೆ ಮನೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿಗಳು ಇತ್ತು ಎನ್ನುವುದು ಸ್ಥಳೀಯರ ಅಂಬೋಣ. ಆದರೆ ಆ ಪ್ರಕರಣದ ತನಿಖೆಯನ್ನು ವಿಟ್ಲ ಪೊಲೀಸರು ಮತ್ತು ಬಂಟ್ವಾಳ ಸಬ್ ಡಿವಿಷನ್ನ ಒಂದು ವಿಶೇಷ ತಂಡ ನಡೆಸ್ತಾ ಇದೆ. ಆದರೆ ಅದರಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿಲ್ಲ. ಅದೇ ತಂಡ ಕೋಟೆಕಾರ್ನಲ್ಲಿ ಬಂದು ಈ ರೀತಿಯ ದರೋಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ತಂಡವೇ ಬೇರೆ, ಈ ತಂಡವೇ ಬೇರೆ. ಈಗ ಕೋಟೆಕಾರಲ್ಲಿ ದರೋಡೆ ಮಾಡಿದಂಥ ತಂಡ ಕಾಸರಗೋಡು ಸಂಪರ್ಕ ಇರುವಂತಹ ದರೋಡೆಕೋರರ ತಂಡ ಎನ್ನುವುದಂತೂ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಅವರಿಗೆ ಸ್ಥಳೀಯ ಕೆಲವರು ಕ್ರಿಮಿನಲ್ ಹಿನ್ನೆಲೆ ಇರುವವರು ಸಹಕಾರ ನೀಡಿರುವ ಎಲ್ಲ ಸಾಧ್ಯತೆಗಳಿವೆ. ಯಾಕಂತ ಹೇಳಿದರೆ, ಈ ತಂಡ KC ರೋಡಿನಲ್ಲಿ ಕಾರ್ ನಿಲ್ಲಿಸಿ ಸುಮಾರು ಹೊತ್ತು ವೇಟ್ ಮಾಡಿತ್ತು. ತದನಂತರ ಅಂಗಡಿ ಮುಂಗಟ್ಟುಗಳು ಬಾಗಿಲು ಹಾಕಿ ಅಲ್ಲಿರುವ ಜನರು ಮಸೀದಿಗೆ ಪ್ರಾರ್ಥನೆಗೆ ಹೋದ ಸಂದರ್ಭವನ್ನೂ ಕಾದು ಸಾವಕಾಶವಾಗಿ ಬ್ಯಾಂಕಿಗೆ ಎಂಟ್ರಿ ಆಗಿತ್ತು ಎನ್ನುವುದಂತೂ ಸ್ಪಷ್ಟ ಆಗಿದೆ. ತದನಂತರ ಅವರು ಅಲ್ಲಿಂದ ಪರಾರಿಯಾಗುವಂಥದ್ದಲ್ಲಿ ಯಾವುದೇ ಧಾವಂತದಿಂದ ವರ್ತಿಸಿಲ್ಲ, ಸಾವಕಾಶವಾಗಿಯೇ ಹೋಗಿದ್ದಾರೆ. ಕಾರನ್ನು ಮುಂದೆ ಚಲಾಯಿಸುವಾಗಲೂ ಎದುರಿನಿಂದ ಒಂದು ರಿಕ್ಷಾ ಬರುತ್ತಿರುವುದನ್ನು ಗಮನಿಸಿ ಕಾರನ್ನು ಅಲ್ಲೇ ನಿಲ್ಲಿಸಿ ರಿಕ್ಷಾ ಪಾಸ್ ಆದ ಮೇಲೆ ಕಾರನ್ನು ಕೊಂಡೋಗಿದ್ದಾರೆ. ಆದ್ದರಿಂದ ಅವರು ಪ್ರೊಫೆಷನಲ್ ರಾಬರರ್ಸ್ ಎನ್ನುವ ರೀತಿಯಲ್ಲಿ ಬಿಂಬಿಸಿಕೊಂಡಿದ್ದಾರೆ. ಆದ್ದರಿಂದ ಈ ಪ್ರಕರಣ ಅತ್ಯಂತ ಕ್ಲಿಷ್ಟಕರವಾಗಿ ಸಾಗ್ತಾ ಇದೆ. ಪೊಲೀಸರು ತಮ್ಮೆಲ್ಲ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಈ ಪ್ರಕರಣವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕಿದೆ. ಅದಕ್ಕಾಗಿ ಅವರು ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಈಗ ಪೊಲೀಸರ ಕೈಯಲ್ಲಿರುವ ಏಕೈಕ ಆಶಾಕಿರಣ ಅಂತ ಹೇಳಿದರೆ, ದರೋಡೆಕೋರರು ತಲಪಾಡಿ ದಾಟಿ ಕೇರಳ ಕಡೆಗೆ ಹೋಗಿದ್ದಾರೆ. ಆದ್ದರಿಂದ ಪೊಲೀಸರ ಒಂದು ತಂಡ ಮಂಜೇಶ್ವರ, ಉಪ್ಪಳ, ಕುಂಬಳೆ, ಕಾಸರಗೋಡು ಈ ಪರಿಸರದಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾಯಿದೆ. ಆ ತಂಡಕ್ಕೆ ಕೇರಳ ಪೊಲೀಸರ ತಂಡಗಳು ಸಹಕಾರ ನೀಡ್ತೇವೆ. ಯಾಕಂತ ಹೇಳಿದರೆ, ಒಂದು ರಾಜ್ಯದಲ್ಲಿ ನಡೆದಂತಹ ಕೃತ್ಯಕ್ಕೆ ಮತ್ತೊಂದು ರಾಜ್ಯದ ಪೊಲೀಸರು ತನಿಖೆಯಲ್ಲಿ ಸಹಕಾರ ನೀಡಿದ್ದಾರೆ. ಯಾಕಂದರೆ ಆ ತಂಡ ಹೊರಗೆ ಇದ್ದರೆ ಆ ರಾಜ್ಯದಲ್ಲೂ ಇಂತಹ ಕೃತ್ಯ ನಡೆಸ್ಬೋದು, ಅಲ್ಲಿಯೂ ಸಹ ದರೋಡೆ ನಡೆಸ್ಬೋದು, ಅಲ್ಲಿಯೂ ಸಹ ಪ್ರಾಣಕ್ಕೆ ಎರವಾಗುವಂಥ ಘಟನೆಗಳು ನಡೀಬೋದು ಅಂತ ಹೇಳಿ. ಯಾಕಂತ ಹೇಳಿದರೆ, ದರೋಡೆಕೋರರ ಕೈಯಲ್ಲಿ ಮಾರಕ ಆಯುಧಗಳಿತ್ತು, ಪಿಸ್ತೂಲ್ ಇತ್ತು. ಆದ್ದರಿಂದ ಆ ಪಿಸ್ತೂಲನ್ನು ಉಪಯೋಗಿಸಿಕೊಂಡು ಯಾರನ್ನಾದರೂ ಕೊಲೆ ಮಾಡುವಂತಹ ಸಂದರ್ಭಗಳಿರ್ತದೆ. ಆದ್ದರಿಂದ ಕೇರಳ ರಾಜ್ಯದ ಪೊಲೀಸರು ವಿಶೇಷವಾಗಿ ಕಾಸರಗೋಡು ಭಾಗದ ಪೊಲೀಸರು ಆ ತಂಡವನ್ನು ಪತ್ತೆ ಹಚ್ಚಲು ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದಾರೆ. ಅವರು ಮಂಗಳೂರಿನ
ಪೊಲೀಸರ ತಂಡಕ್ಕೆ ಸಹಕಾರ ನೀಡುತ್ತಿದ್ದಾರೆ. ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಇದೇ ರೀತಿಯ 10 ಹಲವು ಘಟನೆಗಳು ನಡೆದಿದೆ. ಸುಮಾರು 6 ವರ್ಷಗಳಿಂದ ಇದೇ ಶಾಖೆಯಲ್ಲಿ ಕಳವು ಯತ್ನ ನಡೆದಿತ್ತು. ಸುಮಾರು 3.5 ಕೋಟಿ ರೂಪಾಯಿಯ ಬಂಗಾರಗಳು. ಆದರೆ ಆ ದಿನ ಚಿನ್ನ ಪರೀಕ್ಷಕರ ಮುಂಜಾಗ್ರತೆಯಿಂದ ಚಿನ್ನಾಭರಣವನ್ನು ಬಿಟ್ಟು ಹೋಗಿದ್ದರು. ಆ ಪ್ರಕರಣ ದಾಖಲಾಗಿತ್ತು, ಆರೋಪಿಗಳ ಬಂಧನ ಆಗಿತ್ತು. ಅದರಲ್ಲಿ ಆರೋಪಿಗಳಲ್ಲಿ ಒಬ್ಬ ಆ ಬ್ಯಾಂಕಿನ ನಿರ್ದೇಶಕಿಯೊಬ್ಬರ ಪತಿ. ಮತ್ತು ಅದು 2023ರಲ್ಲಿ ಆ ಪ್ರಕರಣ ನ್ಯಾಯಾಲಯದಲ್ಲಿ ಖುಲಾಸೆ ಆಗಿತ್ತು. ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ತಾಳೆ ಹಾಕಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಆ ಪ್ರಕರಣ ನಡೆದದ್ದು ಹಳೆಯ ಕಟ್ಟಡದಲ್ಲಿ, ಈ ಪ್ರಕರಣ ನಡೆದದ್ದು ಹೊಸ ಪ್ರಿಮಿಸಸ್ನಲ್ಲಿ. ಆದರೆ ಈ ಪ್ರಿಮಿಸಸ್ಸು ಸಹ ಒಂದು ರೀತಿಯಲ್ಲಿ ಭದ್ರತೆ ಇರುವಂತಹ ಪ್ರಿಮಿಸಸ್ಸು. ಕೆಳಗೆ 4 ಅಂಗಡಿಗಳಿವೆ, ಮಹಡಿ ಮೇಲೆ ಬ್ಯಾಂಕಿನ ಶಾಖೆ ಇರುವುದು. ಕೇವಲ ಹೆಣ್ಮಕ್ಕಳೇ ಉದ್ಯೋಗಿಗಳು. ಈ ಬ್ಯಾಂಕಿಗೆ ಯಾವುದೇ ರೀತಿಯ ಭದ್ರತಾ ವ್ಯವಸ್ಥೆ ಇರಲಿಲ್ಲ. ಈ ಹಿಂದೆ ಈ ಬ್ಯಾಂಕಿನ ಹಳೆಯ ಕಟ್ಟಡದಲ್ಲಿ 3 ಮಂದಿ ಭದ್ರತಾ ಸಿಬ್ಬಂದಿಗಳಿದ್ದರು. ಅವರು ಕರೆಂಟು ಹೋಯಿತು ಅಂತ ಹೇಳಿ ಜನ್ರೇಟರ್ ಆನ್ ಮಾಡಿ AC ಹಾಕಿ ಮಲಗಿದ್ರು. ಪರಿಣಾಮ ಏನಾಗಿತ್ತು? 3 ಕಾವಲುಗಾರರು ಉಸಿರುಗಟ್ಟಿ ಮೃತಪಟ್ಟಿದ್ದರು. ಆದ್ದರಿಂದ ಆ ಬ್ರ್ಯಾಂಚು ಒಂದಲ್ಲ ಒಂದು ಕಾರಣದಲ್ಲಿ ಅಪಶಕುನದ ಬ್ರ್ಯಾಂಚು ಅಂತ ಹೇಳಲಾಗ್ತದೆ. ಆದರೆ ಆ ಬ್ರ್ಯಾಂಚಿನಲ್ಲಿ ಮತ್ತೊಂದು ವಿಶೇಷ ಏನಂತ ಹೇಳಿದರೆ, 90% ಗ್ರಾಹಕರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಅಲ್ಲಿ ಹಣ ವ್ಯವಹಾರ ಮಾಡುವುದವರು ಅವರೇ, ಸಾಲ ತೆಗೆಯುವವರು ಅವರೇ, ಸಾಲ ಸಂದಾಯ ಮಾಡುವವರು ಅವರೇ. ಅಲ್ಲಿ ಈಗ ದರೋಡೆಗೊಳಪಟ್ಟಂತಹ ಸುಮಾರು 15 ಕೋಟಿ ರೂಪಾಯಿಯ ಚಿನ್ನಾಭರಣಗಳು ಸಹ ಆ ಮುಸ್ಲಿಂ ಸಮುದಾಯದ ಹೆಣ್ಮಕ್ಕಳಿಗೆ ಸೇರಿದಂಥದ್ದು. ಆದ್ದರಿಂದ ಎಲ್ಲರಿಗೂ ಒಂದು ರೀತಿಯ ದುಗುಡ ಇದೆ. ನಮ್ಮ ಬಂಗಾರವನ್ನು ದೋಚಿದ್ದಾರೆ, ಅದು ನಮಗೆ ವಾಪಸ್ಸು ಸಿಗ್ತದ ಇಲ್ಲವಂತೇಳಿ. ಯಾಕಂದರೆ ಅವರು ಆ ಬಂಗಾರವನ್ನು ಅಡವಿಟ್ಟು ಹಣ ಪಡ್ಕೊಂಡಿದ್ದಾರೆ. ಈಗ ಹಣ ಹಿಡ್ಕೊಂಡು ಹೋಗಿ ಬಂಗಾರವನ್ನು ಬಿಡಿಸಿಕೊಂಡು ಬರುವಂತ ಹೇಳಿದರೆ ಅಲ್ಲಿ ಬಂಗಾರವೇ ಇಲ್ಲ. ಆದರೆ ಬ್ಯಾಂಕಿನ ಆಡಳಿತ ಮಂಡಳಿಗೆ ಒಂದು ವಿಶ್ವಾಸ ಇದೆ, ಈ ಪ್ರಕರಣವನ್ನು ಪೊಲೀಸರು ಪತ್ತೆ ಹಚ್ತಾರೆ. ದರೋಡೆಗೊಳಪಟ್ಟಂತಹ ಎಲ್ಲ ಬಂಗಾರವನ್ನು ಪೊಲೀಸರು ವಶಪಡಿಸಿಕೊಳ್ತಾರೆ. ಮತ್ತು ಅದು ಮತ್ತೆ ನ್ಯಾಯಾಲಯದ ಮೂಲಕ ಬ್ಯಾಂಕಿನ ಕಸ್ಟಡಿಗೆ ಬರುತ್ತೆ. ಬ್ಯಾಂಕು ಆ ಸಂದರ್ಭದಲ್ಲಿ ಯಾರ್ಯಾರು ಗಿರವಿ ಇಟ್ಟಿದ್ದಾರೋ ಅವರಿಗೆ ಆ ಬಂಗಾರವನ್ನು ವಾಪಸ್ಸು ಕೊಡ್ಬೋದು ಅಂತೇಳಿ. ಒಂದು ವೇಳೆ ಪೊಲೀಸರಿಗೆ ಈ ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ಆಗದಿದ್ದರೆ ಮತ್ತೊಂದು ವ್ಯವಸ್ಥೆ ಇದೆ, ಅದು ವಿಮಾ ಕವರೇಜ್, ಇನ್ಸೂರೆನ್ಸ್ ಕವರೇಜ್ ಇದೆ. ಆದ್ದರಿಂದ ಬಂಗಾರದ ವ್ಯಾಲ್ಯೂನಲ್ಲಿ ಯಾವುದೇ ಮೋಸ ಗ್ರಾಹಕರಿಗೆ ಆಗೋದಿಲ್ಲ, ಬ್ಯಾಂಕು ಮೋಸ ಮಾಡೋದಿಲ್ಲ. ಕಾನೂನು ಸಂಬಂಧಿ ಪ್ರಕ್ರಿಯೆಗಳು ಕೆಲವು ಸಮಯ ಮುಂದುವರಿಬೋದು. ಯಾಕಂತ ಹೇಳಿದರೆ ಯಾವುದೇ ಚಿನ್ನಾಭರಣಗಳನ್ನು ಬ್ಯಾಂಕ್ ಅಡವಿರಿಸಿಕೊಂಡರೆ ಅದು ಬ್ಯಾಂಕಿನ ಸೊತ್ತು ಆಗುತ್ತದೆಯೇ ಹೊರತು ಗಿರವಿ ಇಟ್ಟವನ ಸೊತ್ತು ಆಗುವುದಿಲ್ಲ. ಪೊಲೀಸರು ಆ ಬಂಗಾರವನ್ನು ಸ್ವಾಧೀನಪಡಿಸಿಕೊಂಡು ನ್ಯಾಯಾಲಯಕ್ಕೆ PF ಸಲ್ಲಿಸಿದರೆ ನ್ಯಾಯಾಲಯವು ಆ ಬಂಗಾರವನ್ನು ತಿಜೋರಿಯಲ್ಲಿ ಇಡಲಿಕ್ಕೆ ಹೇಳ್ತದೆ. ಮತ್ತು ಬ್ಯಾಂಕ್ ಅದನ್ನು ಕ್ಲೈಮ್ ಮಾಡಿದರೆ ಕೆಲವೊಂದು ನಿಬಂಧನೆಗಳನ್ನು ಒಳಗೊಂಡಂತೆ ಬ್ಯಾಂಕಿಗೆ ರಿಲೀಸ್ ಮಾಡ್ತದೆ. ಯಾಕಂತ ಹೇಳಿದರೆ ವಿಚಾರಣೆಯ ಸಂದರ್ಭದಲ್ಲಿ ಅಗತ್ಯ ಇದ್ದರೆ ಆ ಆಭರಣಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿದೆ. ಇಂಥ ನಿಬಂಧನೆಗಳು ಇರ್ತದೆ. ಹೊರತು ಇಲ್ಲಿ ಬ್ಯಾಂಕಿಗೂ ನಷ್ಟ ಆಗುವಂಥ ಯಾವುದೇ ಸಾಧ್ಯತೆ ಇಲ್ಲ. ಅದೇ ರೀತಿ ಗಿರವಿ ಇಟ್ಟಂಥವರಿಗೆ ಒಂದು ಬಂಗಾರ ಸಿಗ್ಬೋದು, ತಪ್ಪಿದರೆ ಅದರ ಮೌಲ್ಯ ಸಿಗುತ್ತದೆ. ಇದು ಅಂತೂ ಖಂಡಿತ. ನಿರಂತರ ಸುದ್ದಿ